ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಹೆಂಗೆ ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಸರ್ಚ್ ಬಾಕ್ಸಿಗೆ ಬಂದು ಯೂಟ್ಯೂಬ್ ಸರ್ಚ್ ಬಾಕ್ಸಿಗೆ ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನಿಮ್ಗೆ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರ್ ಅಂತ ನೀಟಾಗಿ ಸರ್ಚ್ ಮಾಡಬೇಕಾಗುತ್ತೆ. ಸೌತ್ ಬ್ಲೇಸ್ ಗೇಮರ್ ಅಂತ ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಇದು ಬಂದುಬಿಟ್ಟು ಸೌತ್ ಬ್ಲೇಸ್ ಗೇಮರಿನ ಲೋಗೋ ಆಗಿರುತ್ತೆ. ಕಾಣ್ತಾ ಇದೆಯಾ? ಇದು ನಮ್ಮ ಸೌತ್ ಬ್ಲೇಸ್ ಗೇಮರಿನ ಲೋಗೋ. ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಈ ಥರ ನೋಟಿಫಿಕೇಷನ್ ಬರುತ್ತೆ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆಲ್ ಅಂತ ಕೊಡೋದ್ರಿಂದ ನಮ್ಮ ಚಾನಲಿಂದ ಏನೇ ವಿಡಿಯೋ ಬಿಡೋದಾದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಯಾವತ್ತಿದ್ರೂ. ಸೊ ಗೇಮ್ ಪ್ಲೇ ಒಳಗೆ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೌತ್ ಬ್ಲೇಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ರು ಅನ್ಕೊಂಡಿದ್ದೀನಿ, ನಾನು ಸಖತ್ತಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿದ್ದೀನಿ, ಪ್ಲೇಸ್ಟೋರಲ್ಲೂ ಸಹ ಅವೈಲೇಬಲ್ ಇದೆ ಗ್ರ್ಯಾನಿ 3. ಇವತ್ತು ಇದನ್ನೇ ಆಟ ಆಡ್ತಿರೋದು ನಾವು. ಇವತ್ತು ಇದನ್ನೇ ಆಟಾಡಿ ಎಸ್ಕೇಪ್ ಮಾಡೋಣ, ಗೇಟ್ ಎಸ್ಕೇಪು. ಸೊ ನಾವು ಇಲ್ಲಿ ಏನು ಮಾಡೋಣ ಅಂತ ಅಂದರೆ ಇಬ್ಬರು ಗ್ರ್ಯಾನಿ ಗ್ರ್ಯಾಂಡ್ಪ ಇಬ್ಬರು ಹಾಕೋಣ. ಸೆಂಡ್ರಿನ ಬೇಡ, ಸೆಂಡ್ರಿನ ಇದ್ದರೆ ಆಗಲ್ಲ, ಯಾಕಂದರೆ ನಾವು ಪಿ ಸಿ ಇಟ್ಕೊಂಡಿದ್ದ ಕಾರಣದಿಂದ ನಮಗೆ ಆಡೋಕ್ಕೆ ಆಗಲ್ಲ. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಗೇಮ್ ಒಳಗೆ ಹೋಗೋಣ. ಇವಾಗ ಗೇಮಲ್ಲಿ ನಾವು ಏನು ಎಸ್ಕೇಪ್ ಮಾಡ್ತೀವಿ ಅಂತಂದರೆ ಗೇಟ್ ಎಸ್ಕೇಪ್ ಮಾಡ್ತೀವಿ. ಗೇಟ್ ಎಸ್ಕೇಪ್ ಮಾಡಿಬಿಟ್ಟು ಮುಂದಿನ ಪಾರ್ಟಲ್ಲಿ ಏನು ಬೇಕು ಅಂತ ಹೇಳಿ. ಸೊ ಇಲ್ಲಿ ಆ್ಯನಿಮೇಷನ್ ಬರ್ತಿದೆ, ನೀವು ನೋಡ್ತಾ ಇರ್ಬೋದು. ಸೊ ಗ್ರ್ಯಾನಿದು ಸೊ ಏನೋ ಗೇಟ್ ಓಪನ್ ಮಾಡ್ದ ಅಂತೆ. ಗೇಟ್ ಓಪನ್ ಮಾಡಿ ಹೋದ, ಮುಂದೆ ಹೋಗ್ಬಿಟ್ಟು ಈ ಥರ ಗೇಟ್ ಕ್ಲೋಸ್ ಆಗುತ್ತೆ ಮಾಮೂಲಿ. ಗ್ರ್ಯಾನಿ ಯಾರು ಆಟ ಆಡಿರ್ತೀರೋ ನಿಮಗೆಲ್ಲ ಗೊತ್ತಿರುತ್ತಿದ್ದು. ನಾನು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೋಡಲಿ ಅಂತ ಇದನ್ನು ಆ್ಯನಿಮೇಷನ್ ಬಿಟ್ಟಿದ್ದೀನಿ ಸುಮ್ಮನೆ. ನೋಡಿ ಈಗ ಮುಂದೆ ಹೋಗ್ತಾನೆ, ಗೇಟ್ ಕ್ಲೋಸ್ ಆಗುತ್ತೆ. ಸೇಮು ಇದು ಬಂದುಬಿಟ್ಟು ಗ್ರ್ಯಾನಿ ಹೌಸು. ಇಷ್ಟು ದೊಡ್ಡದಿದೆ. ಗ್ರ್ಯಾನಿ ಚಾಪ್ಟರ್ 1 ಇದೆ, ಗ್ರ್ಯಾನಿ ಚಾಪ್ಟರ್ 2 ಇದೆ, ಗ್ರ್ಯಾನಿ ಚಾಪ್ಟರ್ 3 ಇದೆ, 4 ಇದೆ. ಪಿ ಸಿಲಿದೆ 4. ಆದರೆ ಪಿ ಸಿ ನಮ್ಮ ಕೈಲಿ ಇಲ್ದಿದ್ದ ಕಾರಣದಿಂದ ನಾವು ಮೊಬೈಲಲ್ಲಿರೋ ಗೇಮ್ನೇ ಆಡಬೇಕಾಗುತ್ತೆ. ಗೇಮ್ ಹೆಂಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟ್ರೆನ್ಸ್ ಎಲ್ಲ ವೆಲ್ಕಮ್ ಅಂತಿದೆ. ಅದರ ವೆಲ್ಕಮ್ ಕೊಡೋಕ್ಕೆ ಗ್ರ್ಯಾಂಡ್ ಪಾಪ್ ಬಂದ. ಗ್ರ್ಯಾಂಡ್ ಪಾಪ್ ಶೂಟ್ ಮಾಡ್ತಾನೆ, ಸತ್ತೋದ. ಇವನ್ನ ತಂದು ಅಲ್ಲಿ ಬೇಸ್ಮೆಂಟಲ್ಲಿ ಹಾಕಿರ್ತಾರೆ. ಇದೇ ಸ್ಟೋರಿ. ಡೇ 1 ಆನ್ ಆಗುತ್ತೆ. ಡೇ 1 ಸ್ಟಾರ್ಟ್ ಆದಮೇಲೆ ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಗೇಮ್ ಸ್ಟಾರ್ಟ್ ಆದಮೇಲೆ ನೀವು ಏನು ಮಾಡ್ತೀರಾ ಅಂತಂದರೆ ಈ ಥರ ಎತ್ಕೊಬಿಟ್ಟು ಈ ಥರ ಕ್ರೌಚಾಗಿ ಏನು ಮಾಡಿ ಅಂತ ಅಂದರೆ ಆ ಥರ ಒಂದು ಲಾಕ್ ಪ್ಯಾಡ್ ಇರುತ್ತೆ. ಲಾಕ್ ಪ್ಯಾಡನ್ನು ತಗೊಬಿಟ್ಟು ಈ ಥರ ಅದ್ರ ಮೇಲೆ ರಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಜೈಲಿಂದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಈ ಥರ ಮಾಡ್ಬೋದು, ನೀವು ನೋಡ್ಬೋದು. ಲಾಂಗ್ ಪ್ರೆಸ್ ಆಗ್ತಿದೆ. ಇದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಫುಲ್ ಭರ್ತಿಯಾಗಿ ಓಪನ್ ಆಗುತ್ತೆ. ಹಂಗೆ ಹ್ಯಾಂಡ್ ಹೊತ್ಮೇಲೆ ಗ್ರ್ಯಾಂಡ್ ಪಾ ಬಂದಾಗ ಎಷ್ಟು ಮಿಸ್ಸು ಅವ್ನು ಶೂಟ್ ಮಾಡ್ತಾನೆ. ಅದಕ್ಕೋಸ್ಕರ ಅವ್ನು ಗನ್ ಕಿತ್ಕೊಳ್ಳೋಣ ಆದಷ್ಟು ಬೇಗ. ಪಟ ಎಸ್ಕೇಪ್ ಮಾಡೋಣ, ಗೇಟ್ ಎಸ್ಕೇಪು. ನೆಕ್ಸ್ಟ್ ಪಾರ್ಟ್ 2 ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಪಾರ್ಟ್ 2 ಅಂತ ಹಾಕಿ ಟ್ರೈನ್ ಎಸ್ಕೇಪ್ ಮಾಡೋಣ ಅಂತೆ. ಇದರಲ್ಲಿ 2 ಎಸ್ಕೇಪ್ ಇರೋದು, ಟ್ರೈನ್ ಎಸ್ಕೇಪು ಮತ್ತು ಗೇಟ್ ಎಸ್ಕೇಪು. ಗೇಟ್ ಎಸ್ಕೇಪ್ ಮಾಡಿದ್ದೀವಿ. ನೆಕ್ಸ್ಟ್ ಎಪಿಸೋಡು ಮಾಡುವಾಗ ಟ್ರೈನ್ ಎಸ್ಕೇಪ್ ಮಾಡೋಣ. ಇದೊಂದು ಹಾರನ್ನು ಹೊಡೆಯುತ್ತೆ. ಇದು ಹಾರನ್ನು ಅಂದರೆ ಅದಕ್ಕೆ ಕಾಯಿನ್ ತಂದು ಕೊಡಬೇಕು, ಅವಾಗ ಅದು ಸುಮ್ಮನೆ ಇರುತ್ತೆ ಟಿಕೆಟು. ಸೊ ಇಲ್ಲಿ ಪ್ಲ್ಯಾಂಕ್ ಇದೆ, ತಗೊಳ್ಳೋಣ. ಪ್ಲ್ಯಾಂಕ್ ತಗೊಂಡು ಹಿಂಗೆ ಹೋಗೋಣ. ಪ್ಲ್ಯಾಂಕ್ ತಗೊಂಡು ಹಿಂಗೆ ಹೋದರೆ ನೋಡಿ ಗ್ರ್ಯಾಂಡ್ ಪಾ ಇಲ್ಲೇ ಇದ್ದಾರೆ. ಸೊ ಇವ್ರು ಹೋಗಲ್ಲ ಅಂತ ಕಾಣುತ್ತೆ. ನಾನು ನಿಮಗೆ ಪಾಸ್ ಮಾಡಿದೆ. ಇವಾಗ ಎಲ್ಲಿಗೆ ಹೋಗಬೇಕು ಅಂದರೆ ಹಿಂಗೆ ನಾನು ಹೋಗ್ತಿರೋ ಪ್ರಕಾರನೇ ಹೋಗಿ ಮೇಲ್ಗಡೆ ಡೈರೆಕ್ಟ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಡ್ರಾವರೆಲ್ಲ ಚೆಕ್ ಮಾಡ್ಕೊಳ್ಳಿ, ಏನಾದರೂ ಸಿಕ್ಕಿದ್ರೆ ಸಿಗ್ಬೋದು. ಸೊ ಅದಕ್ಕೋಸ್ಕರ ಡ್ರಾವರೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ಸೊ ಇದು ಲಾಕ್ ಓಪನ್ ಮಾಡಬೇಕು. ಇಲ್ಲಿ ನೋಡೋಣ ಏನಿದೆ ಅಂತ. ಸೊ ಇಲ್ಲಿ ಗ್ರ್ಯಾಂಡ್ ಪಾ ಬಂದ ಅಂತ ಕಾಣುತ್ತೆ. ಗ್ರ್ಯಾಂಡ್ ಪಾ ಬಂದ, ಈಗ ಅಲ್ಲಿ ಸೌಂಡ್ ಕೇಳಿಸ್ತಿದೆ. ಇವಾಗ ಬಂದ, ಕರೆಕ್ಟು ಬಂದಲಿಲ್ಲ, ಅದ್ರ ಪರವಾಗಿಲ್ಲ. ಬರ್ತಾನೆ ಅಂತ ಯಾವುದೋ ಒಂದು ಗ್ಯಾರಂಟಿ ಇದೆ. ಬಂದರೆ ಬರಲಿ, ನಾವೀಗ ಸೇಫ್ ಇದ್ದೀವಿ. ಇಲ್ಲಿ ನಮ್ಗೇನು ಸಿಗುತ್ತೆ ನೋಡೋಣ. ವೀಲ್ ಸಿಗುತ್ತೆ. ವೀಲ್ ಸಿಕ್ತು ಬಿಡಿ. ಅದು ಗೇಟ್ ಎಸ್ಕೇಪಿಗೆ ಇದೇ ಮೇಯ್ನ್ ಬೇಕಾಗೋದು, ಯಾಕಂದರೆ ಅದು ನಿಮ್ಮದು ಮರದ್ದು ಅದು ಕ್ಲೋಸ್ ಆಗಿತ್ತಲ್ಲ, ಅದು ಮೇಯ್ನ್ ಬೇಕಾಗಿದ್ದೆ ಇದು. ಸೊ ಗೇಟ್ ಎಸ್ಕೇಪಿಗೆ ಇದೇ ಮೇಯ್ನ್ ಬೇಕಾಗೋದು. ಸೊ ಇದು ಬಂದ್ಬಿಟ್ಟು ಲಿಫ್ಟು. ಆಮೇಲೆ ಹೆಂಗೆ ಹೋಗೋದು ಅಂತ ತೋರಿಸ್ತೀನಿ.
ಸೊ ಪಟ 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 ಎಸ್ಕೇಪ್ ಮಾಡಿಬಿಡೋಣ, ಜಾಸ್ತಿ ಟೈಮ್ ತೊಗೊಳೋದು ಬೇಡ. ಸೊ ವೆಪನ್ ಕೀ ಇಲ್ಲೇ ಇದೆ, ಬಂದುಬಿಟ್ಟು ಎಲ್ಲರಿಗೂ ಡಮ ಅಂತ ಹೊಡಿಯೋದೆ, ತಲೆ ಬಿಸಿಲ್ಲ. ವೆಪನ್ ಕೀನು ಸಿಕ್ಕಾಯಿತು, ತಲೆ ಬಿಸಿಲ್ಲ. ಇನ್ನು ಎಲ್ಲರಿಗೂ ಹೊಡಿಯೋದು. ಗ್ರ್ಯಾಂಡ್ ಪನ್ ಕೈಲಿ ಒಂದು ಗನ್ ಇಸ್ಕೊಂಡ್ರೆ ಎಲ್ಲ ಕೆಲಸನೇ ಮುಗೀತು. ಇದನ್ನ ಇಲ್ಲಿ ಹಾಕ್ಬಿಟ್ಟು ಗೇಟನ್ನು ಲಿಫ್ಟ್ ಮಾಡಿ ಹೋಗೋಣ. ಸೊ ಗೇಮ್ ಪ್ಲೇ ಚೆನ್ನಾಗಿದೆ ಅಂತ ಹಾಕಿ ಕಾಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಸಪೋರ್ಟನ್ನು ಇನ್ನೂ ಚೆನ್ನಾಗಿ ತೋರಿಸಿ. ಈಗ ಆಲ್ರೆಡಿ ನಾನು ಒಂದು ವಿಡಿಯೋ ಬಿಟ್ಟಿದ್ದೀನಿ, ಕಾರ್ ರೇಷನ್ ಸಿಮ್ಯುಲೇಟರ್ ಅಂತ. ಅದು ತುಂಬ ಜನ ಸಪೋರ್ಟ್ ತೋರಿಸಿದ್ದೀರ. 22 ಜನ ಸಬ್ಸ್ಕ್ರೈಬರ್ ಇದ್ದವರು 28 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ. ಥ್ಯಾಂಕ್ ಯು ಅವರು ಯಾರ್ಯಾರು ಮಾಡಿದ್ದೀರ. ಸೊ ಈ ವಿಡಿಯೋನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹೆಂಗಿದೆ ಅಂತ. ಪಾರ್ಟ್ 2 ಬೇಕಾದರೆ ಪಾರ್ಟ್ 2 ಅಂತ ಹಾಕಿ. ನೆಕ್ಸ್ಟ್ ಎಪಿಸೋಡು ಕಾರ್ ರೇಷನ್ ಸಿಮ್ಯುಲೇಟರ್ ಪಾರ್ಟ್ 2 ಬರುತ್ತೆ ಏನಾ. ಇವಾಗ ನಾವು ಲಿಫ್ಟ್ ಹತ್ತಿ ಬಂದಿದ್ದೀವಿ. ನಾನು ಯಾಕೆ ಪಾಸ್ ಮಾಡ್ತೀನಿ ಅಂದರೆ ವೀಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ಗ್ರ್ಯಾಂಡ್ ಪಾ ಹೋಗ್ತಿದ್ದಾನೆ. ನಾನು ನೀಟಾಗಿ ಹಾಗೆ ಪಾಸ್ ಮಾಡ್ದೆ ಆಡಬೇಕು ಅಂತಂದರೆ 20-30 ನಿಮಿಷ ವೀಡಿಯೋ ಆಗುತ್ತೆ. ಸೊ ಅಷ್ಟೆಲ್ಲ ನಮಗೆ ಎಡಿಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸುಮಾರು ನೆಟ್ ಬೇಕಾಗುತ್ತೆ, 3-4 GB. ಸೊ ಗ್ರ್ಯಾಂಡ್ ಪಾನ್ ರೂಮಿಗೆ ಬಂದು ವೆಪನ್ ಕೀ ಓಪನ್ ಮಾಡಿ, ಇವಾಗಿರೋದು ಆಟ, ಅಸಲಿ ಆಟ ಇವಾಗಿರೋದು ನೋಡಿ. ಎಲ್ಲರಿಗೂ ಪಟ ಅಂತ ಹೊಡೆದ್ರೆ ಅವರೆಲ್ಲ ಮಲ್ಕೊಬಿಟ್ರೆ ಅವ್ರ ಕೆಲಸ ಇರೋಲ್ಲ. ಅವರು 2.5 ನಿಮಿಷ ಮಲ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಕೆಲಸ ನಾವು ಮುಗಿಸ್ಕೋಬೋದು. ಅದಾದ್ಮೇಲೆ ಗ್ರ್ಯಾನಿ ಬಂದ್ಲು, ಆದರೆ ಇವಳಿಗೆ ಹೊಡಿಯೋದು ಬೇಡ, ನಾವು ಗ್ರ್ಯಾಂಡ್ ಪಾನ್ ಹುಡುಕ್ಬೇಕು. ಗ್ರ್ಯಾಂಡ್ ಪಾನ್ ಹೊಡೆದ್ರೆ ಗ್ರ್ಯಾಂಡ್ ಪಾನ್ ಕೈಲಿ ಗನ್ ಉಂಟಲ್ಲ, ಹಂಗಾಗಿ ನಂಗೊಂದು ಸೀಕ್ರೆಟ್ ದಾರಿ ಗೊತ್ತು, ಅಲ್ಲಿಂದ ಹೋಗಿ ಗ್ರ್ಯಾಂಡ್ ಪಾನ್ ಹೊಡಿಯೋಕ್ಕೆ ಟ್ರೈ ಮಾಡೋಣ. ಸೊ ಕಾಗೆ ಕೈಲಿ ಏನಿದೆ ನೋಡೋಣ, ಶೆಡ್ ಕೀ ಇದೆ ಕಾಗೆ ಕೈಲಿ, ಅದು ತಗೊಳ್ಳೋಣ. ಹೆಂಗೆ ತಗೊಳೋದಂತ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಬಂದುಬಿಟ್ಟು, ಸೊ ಈ ಥರ ಅದು ಗೈಸ್, ಅದು ಹಿಂಗೆ ಆಗುತ್ತೆ. ನಿಮ್ಗೆಲ್ಲರಿಗೂ ಆಗೋಲ್ಲ, ಅದು ನೀಟಾಗಿ ಇಳಿಬೇಕಷ್ಟೇ, ಇಲ್ಲಾಂದರೆ ಸತ್ತೋಗ್ತೀವಿ. ಸೊ ಅದಕ್ಕೋಸ್ಕರ ನೀಟಾಗಿ ಇಳೀರಿ. ಸೊ ಕಲ್ಲೆಲ್ಲ ಸುಮಾರಿದೆ, ತಗೊಂಡು ಬಡ್ ಅಂತ ಹೊಡಿಯೋಣ. ಬರಲಿ ಗ್ರ್ಯಾಂಡ್ ಪಾನ್ ಕರಿಯೋಣ, ಡ್ರಾಪ್ ಮಾಡೋಣ. ಸೊ ನೋಡ್ತಿರ್ಬೋದು, ನಾನು ಎಲ್ಲರನ್ನೂ ಹೊಡೆದಿದ್ದೀನಿ ಪಾಸ್ ಮಾಡಿಬಿಟ್ಟು. ಯಾಕಂದರೆ ನಾನು ವೀಡಿಯೋ ರೆಕಾರ್ಡಿಂಗಲ್ಲಿ ಇಟ್ಟರೆ ಲ್ಯಾಗ್ ಆಗುತ್ತೆ ಒಂದೊಂದು ಟೈಮು. ಲ್ಯಾಗ್ ಆಗಿ ಮತ್ತು ಗ್ರ್ಯಾಂಡ್ ಪಾ ಬಂದು ಹೊಡೆದ್ರೆ ಮತ್ತು ಡೇ 2 ಇಂದ ಆಗುತ್ತೆ. ಸೊ ನಾವು ಡೇ 1 ಎಸ್ಕೇಪ್ ಮಾಡೋಣ ಅಂತ ಟ್ರೈ ಮಾಡಿದ್ದೀವಿ. 2.5 ನಿಮಿಷ ಗ್ರ್ಯಾನಿನೂ ಮಲ್ಕೊಂಡ್ಲಿ. ಇವಾಗ ನಾವು ಒಂದು ಬುಲೆಟಲ್ಲಿ ಈಗ ಕೆಳಗಡೆ ಬೇಸ್ಮೆಂಟ್ ಹತ್ರ ಹೋಗಲ್ಲ, ಒಂದು ಗ್ಲಾಸ್ ಇದೆ, ಅದನ್ನು ಹೊಡೆದು ಬರೋಣ. ನೋಡಿ ಇಲ್ಲೇ ನಾನು ಹೋಗೋ ದಾರಿಲೇ ನೀವು ಹೋಗಬೇಕು. ಎಸ್ಕೇಪ್ ಯಾರ್ಯಾರು ನನ್ನ ವೀಡಿಯೋ ನೋಡ್ಕೊಂಡು ಮಾಡಿ. ನಂದು ಇಷ್ಟ ಆಗಲಿಲ್ಲ ಅಂದರೆ ಬೇರೆ ನೋಡ್ಕೊಂಡು ಮಾಡಿ, ನನಗೇನು ಬೇಜಾರಾಗಲ್ಲ. ಲೈಕ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲು ನಿಮ್ಮದಿದು, ಏನಾದರೂ ಮಾಡ್ಕೊಳ್ಳಿ, ನಂಗೆ ಬೇಜಾರು ಅನ್ನೋದೇನಾಗಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹಾಕಿ ಮುಂದೆ ಸರಿ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ರೆ ಟ್ರ್ಯಾಪಿಗೆ ಬೀಳಬೇಡಿ, ಆ ಥರ ಟ್ರ್ಯಾಪಿಗೆ ಬಿದ್ದರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲೊಂದು ಬುಲೆಟ್ ಇದೆ, ತಗೊಂಡು ಓಡೋಣ ಬೇಗ. ಓಡಿಬಿಟ್ಟು ಇಲ್ಲೊಂದು 2 ಬುಲೆಟ್ ಇದೆ. ಇವಾಗ ಬಂದುಬಿಟ್ಟು ಕಾಗೆ ಹೊಡಿಬೇಕು, ಆಯಿತಾ. ಕಾಗೆ ಹೊಡೆದ್ರೆ ಇದಾಗುತ್ತೆ, ಕಾಗೆ ಹೊಡಿಬೇಕು ನಾವು ಇವಾಗ. ನೋಡಿ ಈ ಥರ ನಾನು ಹೋಗೋ ದಾರಿಲೇ ಹೋಗಿ ಕಾಗೆಗೆ ಹೊಡಿಬೇಕು. ಕಾಗೆ ಹೊಡೆದ್ನಾ, ರೆಡ್ ಕೀ ಸಿಕ್ತು. ಸೊ ಈಗ ಗನ್ ಸಿಗುತ್ತಲ್ಲ, ಗನ್ನಲ್ಲಿ ಬೀಸಾಡಿ ಗ್ರ್ಯಾಂಡ್ ಪಾಗ್ ಸಿಕ್ಕಿದ್ರೆ ಮತ್ತೇನಿಲ್ಲ, ಮತ್ತೆ ಸಿಗುತ್ತೆ ಗ್ರ್ಯಾಂಡ್ ಪಾಗೆ. ಆದಷ್ಟು ಮೇಲ್ಗಡೆನೇ ಇಡಿ ಟಾಪಲ್ಲಿ. ಶೆಡ್ ಕೀ ಸಿಕ್ತು. ನಾನು ಈಗ ಹೋಗೋ ದಾರಿಲೇ ಹೋಗೋಣ, ಇಲ್ಲಿ ಮೊದಲಿಂದ ಬಂದನಲ್ಲ. ಸೊ ಗಾಯ್ಸ್, ಔಟ್ ಆಗಿಬಿಟ್ಟೆ. ಡೇ 2 ಪಾಸ್ ಮಾಡಿದೆ ಅಂದರೆ ಸುಮ್ಮನೆ ಅಲ್ಲ 5 ನಿಮಿಷ ಹೊರಟೋಗುತ್ತೆ. ಡೇ 2 ಆಯಿತು. ಡೇ 1 ಆಟ ಆಡೋಣ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಸೊ ಇನ್ನೊಂದು ಯಾವಾಗಾರು ಒಂದು ಚಾಲೆಂಜ್ ಮಾಡೋಣ. ಫ್ಯೂಸ್ ಸಿಕ್ತು ಗೈಸ್. ಗೇಟ್ ಎಸ್ಕೇಪಿಗೆ ಇದು ಒಂದು ಮೇಯ್ನ್ ಬೇಕಾಗಿದ್ದು, ಕ್ರೋಬಾರಲ್ಲಿ. ಸೊ ಇನ್ನೊಂದು ಜನ್ರೇಟ್ರ್ ಕೇಬಲ್ ಅನ್ನೋಕ್ಕೂ ಸಿಕ್ತಲ್ಲ ಗೈಸ್. ಜನ್ರೇಟ್ರ್ ಕೇಬಲು ಸಿಕ್ತು. ಇನ್ನೆಲ್ಲ ಎಸ್ಕೇಪು. ಜನ್ರೇಟ್ರ್ ಕೇಬಲ್ ಒಂದು ಹಾಕೋಕ್ಕೂ ಆಗೋಯ್ತು ಎಲ್ಲ ಕೆಲಸ. ಪಟ ಮುಗಿಸೋಣ, ಟೈಮ್ ವೇಸ್ಟ್ ಮಾಡೋದೇ ಬೇಡ. ಬೇಗ ಒಂದು ಕೆಲಸ ಮಾಡಿದರೆ ಬೇಗ ಎಸ್ಕೇಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೈನ್ ಎಸ್ಕೇಪ್ ಮಾಡೋಣ. ಸೊ ಸುಮಾರು ದಿವಸ ಆಗುತ್ತೆ, ನಾನು ಅಂದಿದ್ದೆ ಅವತ್ತು ಬೇಗ ವೀಡಿಯೋ ಬಿಡ್ತೀನಿ ಅಂತ. ಒಳ್ಳೆ ಸಪೋರ್ಟ್ ತೋರಿಸ್ತೀರ, ಹಾಗೆ ಮುಂದೆ ಸಪೋರ್ಟ್ ತೋರಿಸಿ. ಸೊ ಇವಾಗ ಫ್ಯೂಸ್ ತಗೊಂಡು ನಾನು ಗ್ರ್ಯಾಂಡ್ ಪಾ ಎದ್ದಿದ್ದಾರೆ. ಟ್ರ್ಯಾಪ್ ಇಲ್ಲಿ ಬಿಟ್ಟಿದ್ದಾರೆ, ಸಾಯ್ಲಿ ಅದು. ಸೊ ನೋಡಿ ಗ್ರ್ಯಾಂಡ್ ಪಾನ ಹೊಡಿಯಕ್ಕೆ ನಿಂತಿದ್ದೀನಿ.
ಸೊ ಹೊಡೆದೆ, ಇವಳೇನು ಸಾಯ್ತಾನೆ ಇಲ್ಲ. ಸಾಯ್ಲಿ, ಕಲ್ಲು ತಗೊಬರೋಣ ಹೋಗಿ. ಕಲ್ಲಿಲ್ಲ, ಕಲ್ಲು ಬೇರೆ ಇಲ್ಲ. ಎಲ್ಲೋಯ್ತು ಕಲ್ಲು? ಇವಳು ಯಾಕೆ ಸಾಯ್ತಿಲ್ಲ? ಸಾಯ್ಲಿ, ಕಲ್ಲು ಅರೆ ಸಾಯಿ ಗ್ರ್ಯಾನಿ, ಸಾಯ್ಲಿ. ಕಲ್ಲು ತಗೊಬರೋಣ ಹೋಗಿ ಬೇಗ. ಸೊ ಗ್ರ್ಯಾನಿನ ಹೊಡೆದು ಗ್ರ್ಯಾಂಡ್ ಪಾನು ಹೊಡೆದು ಮುಗಿಸಿದ್ದೀವಿ. 2.5 ನಿಮಿಷ. ಇವಾಗ ಪಟ ಕೆಲಸ ಮುಗಿಸ್ಬೇಕು ಇಬ್ಬರಿಗೂ. ಯಾಕಂದರೆ ಇವಾಗ ಎಸ್ಕೇಪಿಂಗ್ ಸಮಯ ಬಂತು. ಆಲ್ರೆಡಿ 9:50 ನಿಮಿಷ, ಅಂದರೆ ವಿಡಿಯೋದು ಪರ್ಸೆಂಟೇಜು. ಸೊ ಬೇಗ ಮುಗಿಸೋಣ. ಸೊ ಇಲ್ಲಿ ನೋಡಿ, 2 ಬುಲೆಟ್ ಲೋಡ್ ಮಾಡಿ ಲಿಫ್ಟ್ ಒಳಗೆ ಹಾಕೋಣ. ಲಿಫ್ಟ್ ಒಳಗೆ ಹಾಕಿದರೆ ಅವನು ಗ್ರ್ಯಾಂಡ್ ಪಾ ತಕ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಪಟ ಇದು ಮಾಡೋಣ. ವಾಯ್ಸ್ ಓವರಲ್ಲೇನೋ ತಪ್ಪಾಗಿದ್ರೆ ಕ್ಷಮಿಸಿ. ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಕೈಲಿ ಮೈಕ್ ಇಲ್ದಿದ್ದ ಕಾರಣದಿಂದ ಅದು ವಾಯ್ಸು ರೆಕಾರ್ಡ್ ಮಾಡೋಕ್ಕೆ ಹಂಗಾಗಲ್ಲ ಕ್ಲಿಯರಾಗಿ. ಅದಕ್ಕೋಸ್ಕರ ಸೊ ಇದನ್ನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಶೆಡ್ ಕೀ ಚಿಕ್ಕಿದೆ, ನಾನು ಅಲ್ಲಿ ತಗೊಬಂದೆ. ಇವಾಗ ತಗೊಬಂದ್ಬಿಟ್ಟು ಇಲ್ಲಿ ಓಪನ್ ಮಾಡೋಣ. ಓಪನ್ ಮಾಡಿ ಈ ಥರ ನೋಡೋಣ. ಇಲ್ಲಿ ಟ್ರೈನ್ ಹಾರನ್ ಇದೆ. ಮುಂದಿನ ಎಸ್ಕೇಪಿಗೆ ಬೇಕಾಗುತ್ತೆ ಟ್ರೈನ್ ಎಸ್ಲೇಟ್ರು, ಹಾರನ್ ಅಲ್ಲ, ಫ್ಯೂಸು. ಈಗ ಫ್ಯೂಸ್ ಹಿಡ್ಕೊಂಡಿದ್ದೀವಿ. ಸೊ ಪಾಸ್ ಮಾಡ್ತಿದ್ಯಾ, ನೀನು ಹಂಗೆ ಮಾಡ್ತಿದ್ಯಾ ಹಿಂಗೆ ಮಾಡ್ತಿದ್ಯಾ ಅನ್ಕೋಬೇಡಿ. ದಯವಿಟ್ಟು ನನ್ನ ಕ್ಷಮಿಸಿ. ಯಾಕಂತ ಅಂದರೆ ನಾನು ವಿಡಿಯೋ ಪಾಸ್ ಮಾಡಲಿಲ್ಲ ಅಂತಂದರೆ ಸುಮಾರು ಹೊತ್ತು ವಿಡಿಯೋ ಬರುತ್ತೆ. ಸೊ ಅದಕ್ಕೆ ಈಗ ಎಲೆಕ್ಟ್ರಿಕ್ ಬೇಕಂತ ಎಲೆಕ್ಟ್ರಿಕ್ ಹಾಕ್ತೀನಿ ನೋಡಿ. ಇವಾಗ ಬುಲೆಟು ಗ್ರ್ಯಾನಿನ ಹೊಡೆದಿದ್ದೀನಿ, ಗ್ರ್ಯಾಂಡ್ ಪಾನ್ ಕರಿಯೋಣ. ಸೊ ಅದೇ ಏನೇ ಇದ್ದರೂ ನನ್ನ ಕ್ಷಮಿಸಿ. ಏನಾದರೂ ಪಾಸ್ ಮಾಡ್ತೀಯಾ ಏನೋ ಗೊತ್ತೇ ಆಗಲ್ಲ ಅಂತಿದ್ರೆ ಸೊ ಹಿಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನೀಗ ಒಂದು ವೀಡಿಯೋನ ಅಷ್ಟು ಲಾಂಗಾಗಿ ತಗೊಂಡು ಹೋಗ್ತೀನಿ ಅಂತಂದರೆ 20-30 ನಿಮಿಷ ವೀಡಿಯೋ ಆಗುತ್ತೆ. ಅಷ್ಟು GB ನೆಟ್ಟು ಬರೀ 16-17 ನಿಮಿಷದ ವೀಡಿಯೋ ಬಿಡೋಕ್ಕೆ 2.5 GB ನೆಟ್ ಬೇಕಾಗುತ್ತೆ. ಅದಕ್ಕೋಸ್ಕರ 20 ನಿಮಿಷದ್ದೆಲ್ಲ ಬಿಡೋದಾದರೆ 4 GB ಬೇಕೇ ಬೇಕಾಗುತ್ತೆ. ಎಡಿಟಿಂಗಿಗೆ ಸುಮಾರು ಬೇಕಾಗುತ್ತೆ. ಸೊ ಇವಾಗ ನಾವು ಕರೆಂಟಿಂದ ಹಿಡ್ಕೊಂಡಿದ್ದೀವಿ ಫ್ಯೂಸು. ಸೊ ಫ್ಯೂಸ್ ಅಂತೀನಿ, ಅದೇನೋ ಜನ್ರೇಟ್ರ್ ಕೇಬಲ್ನ ಪಾಸ್ ಮಾಡಿ ತಗೊಬಂದಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ ಈ ಥರ ಮಾಡ್ತಿರೋದಕ್ಕೆ. ಸೊ ಇವಾಗ ಜನ್ರೇಟ್ರ್ ಆ ಥರ ಕೇಬಲ್ನ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದರೆ ಈ ಥರ ಕರೆಂಟ್ ಹೋಗುತ್ತೆ. ನನ್ನಿಂದ ಏನೇ ತಪ್ಪಾದರೂ ಕ್ಷಮಿಸಿ. ಏನಾದ್ರು ತಪ್ಪಾಗಿ ಮಾತಾಡಿದರೂ ಕ್ಷಮಿಸಿ. ಸೊ ಒಂದಲ್ಲ ಒಂದು ದಿವಸ PC ತಗೊತೀನಿ. ಆವಾಗ ತಲೆ ಬಿಸಿ ಇರಲ್ಲ. 20-30 ನಿಮಿಷದ ವೀಡಿಯೋ ಆರಾಮಾಗಿ ಮಾಡ್ಬೋದು. ಮೊಬೈಲಲ್ಲಿ ಆಡ್ತಿರೋದ್ರಿಂದ ಜಾಸ್ತಿ ಲಿಮಿಟೇಷನಲ್ಲೇ ಮಾಡಬೇಕು. ಸೊ ಇವಾಗ ನಾನು ಮೇಲ್ಗಡೆ ಬಂದು ಇಲ್ಲಿ ನೋಡಿ, ನಾನು ಬಂದಿದ್ದ ಜಾಗಕ್ಕೆ ಬಂದೆ ವಾಪಸ್ಸು. ಅಲ್ಲಿ ನೋಡಿ ರೆಡ್ ಇತ್ತು, ಇವಾಗ ಗ್ರೀನ್ ಆಗಿದೆ. ಸೊ ಫೈನಲಿ ಎಸ್ಕೇಪ್ ಮಾಡಿದ್ದೀವಿ ನಾವು. ಈಗ ಬೇಗ ಕೆಳಗೆ ಹೋಗೋಣ. ಗ್ರ್ಯಾಂಡ್ ಪಾ ಹೆಂಗಿದ್ರು ಮಂಕೊಂಡಿದ್ದಾರೆ. ಪಟ ಎಸ್ಕೇಪ್ ಮಾಡಿಬಿಡೋಣ. ತಲೆ ಬಿಸಿ ಇಲ್ಲ. ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗಿ ಬೇಗ ಮತ್ತು ಗ್ರ್ಯಾಂಡ್ ಪಾ ಇದ್ದರೆ ಎತ್ಲಾಗೋ ಇಲ್ದಂಗೆ ಆಗುತ್ತೆ. ಸೊ ಈ ಹೌಸನ್ನು ನೋಡ್ಕೊಬಿಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಬಾಯ್ ಅಂತಿದ್ದಾನೆ. ಬಾಯ್ ಮಾಡಿ ಗ್ರ್ಯಾನಿ ಹೌಸಿಗೆ. ಸೊ ಗೇಟ್ ಓಪನ್ ಮಾಡ್ಕೊಂಡಿದ್ದಾನೆ. ಸೊ ಬಾಯ್. ಸೊ ಫೈನಲಿ ಎಸ್ಕೇಪ್ ಮಾಡಿದ್ದೀವಿ ಗೇಟ್ ಎಸ್ಕೇಪ್ನ. ಮುಂದಿನ ಎಪಿಸೋಡಲ್ಲಿ ಟ್ರೈನ್ ಎಸ್ಕೇಪ್ ಮಾಡೋದಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟ್ರೈನ್ ಎಸ್ಕೇಪ್ ಮಾಡೋಣ. ಗ್ರ್ಯಾನಿ 1 ಮಾಡೋಣ, ಗ್ರ್ಯಾನಿ 2 ಮಾಡೋಣ. ನೀವು ನೋಡ್ತಿರ್ಬೋದು ದ ಎಂಡ್ ಅಂತ ಬಂತು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.